ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತಂದಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಅಲ್ವಾ. ಸೊ ಈಗ ಅದನ್ನು ಯಾವ ರೀತಿಯಾಗಿ ನಾವು ಬಳಸ್ಕೊಬೇಕು ಅನ್ನೋದ್ರ ಬಗ್ಗೆ ಸಣ್ಣ ಡೆಮೋ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೇಳ್ತೀನಿ ಹೇಗೆ ಅಂತ. ಸೊ ಮೊದಲನೇದಾಗಿ ಅದು ಆಫಲ್ಲಿ ಇರುತ್ತಲ್ವ, ನಾನು ಅದನ್ನು ಐರನ್ ಅಸಿಸ್ಟ್ ನೋಡಿ, ಇಲ್ಲಿ ಐರನ್ ಅಸಿಸ್ಟ್ ಅಂತ ಇದೆಯಲ್ಲ, ಇದು ಮಾಮೂಲಿ ಇವಾಗ ನಾವು ಎಲ್ಲ ಬಟ್ಟೆನೂ ನಾವು ಐರನ್ ಮಾಡೇ ಹಾಕೊಳಲ್ಲ ಅಲ್ವಾ. ಕೆಲವೊಂದು ಬಟ್ಟೆಗಳು ಐರನ್ ಮಾಡಿಸ್ತೀವಲ್ಲ ಅಂಥವನ್ನ ಇದಕ್ಕೆ ಹಾಕೊಬೋದು, ಐರನ್ ಅಸಿಸ್ಟ್ ಅಂತ ಇರೋದಕ್ಕೆ. ನೆಕ್ಸ್ಟು ಐಜನ್ ಅಂತ ಇರುತ್ತೆ, ಅದಕ್ಕೆ ನಾವು ಈ ಮಕ್ಳ ಬಟ್ಟೆಗಳನ್ನ ಹಾಕೊಬೋದು, ಚಿಕ್ಕ ಮಕ್ಕಳು ಇರ್ತಾರಲ್ಲ ಅಂಥವ್ರದ್ದು ಹಾಕೊಬೋದು. ಹಾಗೆಯೇ ಟೈಮಿಂಗ್ಸು ಸಹ ತೋರಿಸುತ್ತೆ ಅದರಲ್ಲಿ, ನಾವು ಎಷ್ಟು ನಿಮಿಷದವರೆಗೂ ವಾಶ್ ಮಾಡ್ಬೋದು ಅನ್ನೋದನ್ನು. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಟೈಮಿಂಗ್ಸು ಸಹ ಇರುತ್ತೆ. ನಾವು ಅಲ್ಲಿಗೆ ತಿರುಗಿಸಿ, ಈಗ ನೋಡಿ ಇವಾಗ ತಿರುಗಿಸಿ ಅಲ್ಲಿ ಬಿಟ್ಟಿದ್ದೀನಲ್ಲ ಅಲ್ಲಿಗೆ ತೋರಿಸುತ್ತೆ ಅವಾಗ ಎಷ್ಟು ಅಂತ. ನೆಕ್ಸ್ಟ್ ಬಂದು ವಾಶ್ ಆ್ಯಂಡ್ ಡ್ರೈ ಅಂತ ಇದೆ, ಅದು 60 ಮಿನಿಟ್ಸ್ ತೊಗೊಳುತ್ತೆ. ಫುಲ್ ವಾಶು ಮಾಡಿ ಡ್ರೈ ಸಹ ಆಗಿರುತ್ತೆ. ನಾವು ಸುಮ್ಮನೆ ಒಂದು 5 ನಿಮಿಷ ಬಿಸಿಲಿಗೆ ಹಾಕ್ಕೊಂಡ್ರು ಸಾಕು, ಹಾಗೆಯೇ ಬೇಗ ಆರ್ಕೊಂಡ್ಬಿಡುತ್ತೆ ಅಂತ ಇದ್ದಿರೋದಿಲ್ಲ. ಸೊ 1 ಅವರಿಗೇನೆ ವಾಶ್ ಆ್ಯಂಡ್ ಡ್ರೈ ಸಹ ಆಗಿರುತ್ತೆ. ನೆಕ್ಸ್ಟು ಆ್ಯಂಟಿ ಅಲರ್ಜಿಕ್ ಅಂತ ಇರುತ್ತೆ. ಇವಾಗ ಕೆಲವೊಬ್ಬರಿಗೆ ಅಲರ್ಜಿ ಆಗಿರುತ್ತೆ, ಸೊ ಅವ್ರದ್ದೇ ನಾವು ಸಪ್ರೇಟು ವಾಶ್ ಮಾಡ್ಕೊಬೋದು ಇದಕ್ಕೆ ಹಾಕ್ಕೊಂಡು. ಸೊ ಅದನ್ನು ನಾನು ಹೇಳಿದ್ನಲ್ಲ ಟೈಮಿಂಗ್ಸು ಸಪ್ರೇಟ್ ಇರುತ್ತೆ ಅನ್ನೋದನ್ನು. ಸೊ ಇದು ಬಂದು ಬೆಡ್ಶೀಟ್ಸು ಮತ್ತು ಕರ್ಟನ್ಸ್, ಇದಕ್ಕೆ ಸಪ್ರೇಟ್ ಟೈಮಿಂಗ್ಸ್ ಅಂತ ಇರುತ್ತೆ. ಇದು 2 ಅವರ್ಸನ್ನು ತೊಗೊಳುತ್ತೆ. ಬೆಡ್ಶೀಟ್ಸು ಮತ್ತು ಕರ್ಟನ್ಸ್ ಎಲ್ಲ ಹಾಕ್ಕೊಂಡ್ರೆ 2.5 ಅವರ್ಸ್ ತೊಗೊಳುತ್ತೆ. ಸೊ ಜಾಸ್ತಿನೇ ಹಾಕೊಬೋದು ಅಲ್ವಾ, ಟೈಮ್ ಬೇಕಾಗುತ್ತೆ ಅದಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಮೈ ಟೈಮ್ ಅಂತ ಇರುತ್ತೆ. ಮೈ ಟೈಮ್ ಅಂತ ಅಂದರೆ ನಮ್ಗೆ ಇಷ್ಟೊತ್ತಿಗೇನೆ ಇವಾಗ ಒಂದು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು, ಈ ಡ್ರೆಸ್ ಬೇಕು ಅನ್ನುವಾಗ ಹಾಕ್ಬಿಟ್ಟು ಬೇಗನೆ ವಾಶ್ ಮಾಡ್ಕೊಂಬಿಡ್ಬೋದು. ಆ ರೀತಿಯಾಗಿ ಮೈ ಟೈಮಿಗೆ ಅದು ಸೆಟ್ಟಿಂಗ್ ಮಾಡ್ಕೊಬೇಕು ನೀವು. ಎಷ್ಟು ಗಂಟೆ ತನಕ ಬೇಕಾಗುತ್ತೆ ಅನ್ನೋದು ಸಹ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಅದು ಬಂದು ಡ್ರಮ್ ಕ್ಲೀನಿಂಗು, ಅದು ಡ್ರಮ್ಮಿಗೆ ಕ್ಲೀನ್ ಮಾಡೋದಕ್ಕೆ ಅಷ್ಟೇನೆ, ಇನ್ನೇನು ಇಲ್ಲ. ಅದಕ್ಕೇನು ಬಟ್ಟೆ ಹಾಕೋದಿಲ್ಲ, ಏನಿರೋದಿಲ್ಲ. ಅದಕ್ಕೆ ಸಪ್ರೇಟ್ ಲಿಕ್ವಿಡ್ ಅಂತ ಇರುತ್ತೆ, ಅದನ್ನು ಹಾಕಿ ಡ್ರಮ್ ಕ್ಲೀನ್ ಮಾಡ್ಕೊಳೋದು ಅಷ್ಟೇನೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಇದು ಆಫ್ ಅಂತ ಇರುತ್ತೆ, ಓಕೆನಾ. ಅದು ಆಫ್ ಮಾಡಿದಾಗ ಏನು ಆನ್ ಆಗಿರೋದಿಲ್ಲ ವಾಷಿಂಗ್ ಮಿಷಿನು. ಆನ್ ಮಾಡಬೇಕು, ಮತ್ತು ನೋಡಿ ಆನ್ ಮಾಡಿದಾಗ ಈ ರೀತಿಯಾಗಿ ಸ್ಕ್ರೀನ್ ಕಾಣ್ತಿದೆಯಲ್ಲ ಪಕ್ಕದಲ್ಲಿ. ನೆಕ್ಸ್ಟ್ ಬಂದು ಕಾಟನ್ ಬಟ್ಟೆಗಳು, ಅದನ್ನು ಮಾತ್ರ ಈ ಕಾಟನ್ ಇದೆಯಲ್ಲ ಆ ಆಪ್ಷನ್ನ ತೊಗೊಂಡು ಅದಕ್ಕೆ ವಾಶ್ ಮಾಡೋಕ್ಕೆ ಹಾಕೊಬೋದು. ನೆಕ್ಸ್ಟ್ ಬಂದು ಮಿಕ್ಸ್ ಲೋಡ್ ಅಂದರೆ ಪ್ರತಿಯೊಂದು ಎಲ್ಲನೂ ಹಾಕೊಬೋದು. ನಮ್ಮದಾಗಿರ್ಬೋದು, ಗಂಡಸ್ರದ್ದಾಗಿರ್ಬೋದು, ಯಾವುದು ಮಿಕ್ಸ್ ಅಂದಮೇಲೆ ಎಲ್ಲ ಬಟ್ಟೆಗಳು, ಅದು ಇದು ಸಪ್ರೇಟ್ ಅಂತ ಏನಿರಲ್ಲ, ಮಿಕ್ಸ್. ನೆಕ್ಸ್ಟ್ ಬಂದು ಡೌನ್ ಅಂತ ಇದೆ. ಈ ಡೌನ್ ಅಂತ ಇದ್ದಾಗ ಏನು ಅಂದರೆ ಈ ಮಕ್ಳದ್ದು ಜರ್ಕಿನ್ಸ್ ಆಗಿರ್ಬೋದು, ಇವಾಗ ಚಳಿಗಾಲಕ್ಕೆ ಸ್ವಲ್ಪ ಜಾಸ್ತಿ ಬೆಚ್ಚಗಿರಲಿ ಅಂತ ಹಾಕ್ತೀವಲ್ಲ ನಾವು, ಸೊ ಅವನ್ನೆಲ್ಲ ಅದಕ್ಕೆ ಹಾಕೊಬೋದು, ಮಕ್ಕಳು ಬಟ್ಟೆಗಳು. ನೆಕ್ಸ್ಟ್ ಬಂದು ಔಟ್ಡೋರ್ ಅಂತ ಇದೆ, ಔಟ್ಡೋರು ಮತ್ತು ವಾಟರ್ ಪ್ರೂಫಿಂಗು. ಇದು ಬಂದು ಅದೇ ಹೇಳಿದ್ನಲ್ಲ, ಜರ್ಕಿನ್ಸ್ ಆಗಿರ್ಬೋದು, ರೈನ್ ಕೋಟ್ಸ್ ಆಗಿರ್ಬೋದು, ಆ ರೀತಿಯದನ್ನು ಹಾಕೊಬೋದು. ಟೈಮಿಂಗ್ಸು ಸಹ ನೋಡಿ 1 ಅವರು 42 ನಿಮಿಷ ಅಂತ ತೋರಿಸ್ತಿದೆ. ನೆಕ್ಸ್ಟ್ ಬಂದು ಉಲ್ಲನ್ ಬಟ್ಟೆಗಳನ್ನ ಇದಕ್ಕೆ ಹಾಕ್ಬೋದು. ಆ ಆಪ್ಷನ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಉಲ್ಲನ್ ಡ್ರೆಸ್ಸಸ್ನ ಇದಕ್ಕೆ ಹಾಕಬೇಕು. ಸೊ 49 ಮಿನಿಟ್ಸಲ್ಲಿ ವಾಶ್ ಆಗುತ್ತೆ. ನೆಕ್ಸ್ಟ್ ಬಂದು ರಿನ್ಸ್ ಅಂತ ಇರುತ್ತೆ. ಅದಕ್ಕೆ ಏನು ಅಂತಂದರೆ ನಾವು ವಾಶ್ ಮಾಡಿರ್ತೀವಲ್ಲ, ಮತ್ತೆ ತಿರ್ಗಾ ಜಾಲಿಸ್ಬೇಕು ಅನ್ನೋದು ಇದು ಆಪ್ಷನ್ನು, ಓಕೆನಾ. ನಾವು ಬರೀ ವಾಶು ಸಹ ಇದ್ರಲ್ಲಿ ಕೊಡ್ಬೋದು. ವಾಶ್ ಮಾತ್ರ ಮಾಡಿ ನೆಕ್ಸ್ಟ್ ತಿರ್ಗಾ ಅದು ಜಾಲಿಸ್ಬಿಟ್ಟು ಕೊಡೋ ಥರ ಇದು ಸೆಟ್ಟಿಂಗ್ ಇರೋದು. ನೆಕ್ಸ್ಟ್ ಬಂದು ಸ್ಪಿನ್ ಅಂದರೆ ನೋಡಿ, ನಾನು ರೈಸ್ಗೆ ಫಸ್ಟು ಜಾಲಿಸೋದಕ್ಕೆ ಕೊಟ್ಬಿಟ್ಟು ಸ್ಪಿನ್ ಕೊಟ್ಟರೆ ಅದರಲ್ಲಿ ನೀರು ಏನಿರುತ್ತಲ್ಲ, ಎಕ್ಸ್ಟ್ರಾ ವಾಟರು ಅದೆಲ್ಲ ಆಚೆಗೆ ಬರುತ್ತೆ. ಅದು ಬರೀ 10 ನಿಮಿಷ ಅಷ್ಟೇನೆ. ಅದು ಆಚೆ ಬಂದಾದಮೇಲೆ ನಾವು ಒಣಗಾಕೊಂಡ್ರೆ ಬರೀ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಅಷ್ಟರಲ್ಲಿ ನಮಗೆ ಡ್ರೆಸ್ಸಸ್ ಎಲ್ಲ ಡ್ರೈ ಆಗಿಬಿಡುತ್ತೆ, ಓಕೆನಾ. ನೋಡಿ ಇದರಲ್ಲಿದೆ ವಾಶು ಮತ್ತು ಡ್ರೈ ಅನ್ನೋದಕ್ಕೆ ಗೊತ್ತಾಗ್ತಿದೆ ಅಲ್ವಾ. ಸೊ ಅದೇ ರೀತಿಯಾಗಿ ಟೆಂಪ್ರೇಚರ್ ಅಂತೆ ಮತ್ತು ಸ್ಪಿನ್ ಅಂತೆ ಸೆಟ್ಟಿಂಗ್ಸ್ ಮಾಮೂಲಿ ಇಲ್ಲೇನಿರುತ್ತೋ ಬಟನ್ಸಲ್ಲಿ ಏನಿದೆಯೋ ಅದೇನೇ ಅಲ್ಲೂ ಸಹ ಕೊಟ್ಟಿರೋದು. ಆ್ಯಂಟಿ ಸ್ಟೈನ್ ಅಂತೆ, ಅವು ಬಟ್ಟೆಗಳೇನಾದರೂ ಕರೆ ಆಗಿರ್ತಾವಲ್ಲ ಆ ಥರದ್ದು. ಹಾಗೆಯೇ ಇದೇನು ಎಕ್ಸ್ಟ್ರಾ ಅಂದರೆ ಮತ್ತೆ ತಿರ್ಗಿ ಎಕ್ಸ್ಟ್ರಾ ಜಾಲಿಸೋ ಥರ ಅದು. ಹಾಗೆ ಹೈಜೆನಿಕ್ ಕೇರು, ಈ ಥರದ್ದು ಅಲ್ಲೂ ಸಹ ಅದೇನೇ ಇರೋದು, ಎಕ್ಸ್ಟ್ರಾ ಏನಿಲ್ಲ ಅಲ್ಲಿ, ಓಕೆನಾ. ನಾವು ಟೈಮ್ ಸೆಟ್ ಮಾಡ್ಕೊಳೋದು ಮತ್ತು ಸ್ಪೀಡ್ ಸೆಟ್ಟಿಂಗ್ಸು ಅದಿದ್ದಾವೆ. ಇಷ್ಟೇ ಸ್ನೇಹಿತರೆ, ಅಷ್ಟೊಂದು ಕಷ್ಟ ಏನಿರೋದಿಲ್ಲ, ಓಕೆನಾ. ನಾವು ಮಾಮೂಲಿ ಮಿಕ್ಸ್ ಲೋಡ್ ಹಾಕ್ಬಿಟ್ಟು ಏನು ಮಾಡಬೇಕು, ಮೈ ಟೈಮಿಗೆ ಇಟ್ಕೊಬೇಕು. ಮೈ ಟೈಮ್ ಅಂದರೆ ಅಮ್ಮಮ್ಮ ಅಂದರು 1 ಅವರ್ ಆದರೂ ವಾಶ್ ಆಗುತ್ತೆ. ಬರೀ ವಾಶ್ ಅಷ್ಟೇನೆ, ಡ್ರೈ ಏನಿಲ್ಲ, ಬರೀ ವಾಶ್ ಮಾತ್ರ.
ಓಕೆನಾ. 1 ಅವರಿಗೆ ನಾವು ಟೈಮ್ ಕೊಟ್ಬಿಟ್ಟು ವಾಶ್ ಮಾಡೋದಕ್ಕೆ ಕೊಟ್ಟಾದಮೇಲೆ ನಾನು ಮತ್ತೆ ತಿರ್ಗಾ ನೆಕ್ಸ್ಟು ರಿನ್ಸ್ಗೆ ಕೊಡ್ತೀನಿ. ಅದು ಮತ್ತೆ ನಮಗೆ ಜಾಲ್ಸ್ಕೊಂಡು ಕೊಡುತ್ತೆ. ಓಕೆನಾ. ಜಾಲ್ಸಾದ್ಮೇಲೆ ಮಾಮೂಲಿ ಒಣಗಾಕೊಬೋದು, ಇಲ್ಲ ನಾವು ಮತ್ತೆ ತಿರ್ಗಾ ಸ್ಪಿನ್ಗೂ ಸಹ ಕೊಟ್ಕೊಬೋದು. ಅದೆಂತಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಆಚೆ ಬರೋದಕ್ಕೆ. ಸೊ ಆ ರೀತಿಯಾಗಿ ಕೊಟ್ಕೊಂಡು ಸಹ ನಾವು ಮಾಮೂಲಿ ಮಿಕ್ಸ್ ಲೋಡ್ ಹಾಕಿದಾಗ ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಲೋಡ್ ಹಾಕಿದಾಗ ಆ ರೀತಿಯಾಗಿ ಮಾಡ್ಕೊಬೋದು. ಓಕೆನಾ. ನೆಕ್ಸ್ಟ್ ಇದು ಬಂದು ನಮಗೆ ಕಂಫರ್ಟ್ಸ್ ಆಗಿರ್ಬೋದು, ಹಾಗೆಯೇ ವ್ಯಾನಿಷ್ ಹಾಕ್ತೀವಲ್ಲ ಅದಾಗಿರ್ಬೋದು, ಮತ್ತು ಮೇನಾಗಿ ವಾಶ್ ಲಿಕ್ವಿಡು ಎಲ್ಲ ಒಟ್ಟಿಗೆ ಹಾಕೋದಲ್ಲ, ಒಂದೊಂದು ಬಾಕ್ಸಲ್ಲಿ ಒಂದೊಂದು ಹಾಕಬೇಕಾಗುತ್ತೆ. ಓಕೆನಾ. ಸೊ ನಾನೀಗ ಬಟ್ಟೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ ವಾಶ್ ಮಾಡೋದಕ್ಕೆ ಅಂತ ಹೇಳಿ. ಮಿಕ್ಸ್ ಲೋಡ್ ಹಾಕಿದ್ದೀನಿ, ನಮ್ಮ ಸ್ಯಾರೀಸ್ ಆಗಿರ್ಬೋದು, ಮಕ್ಕಳದಾಗಿರ್ಬೋದು ಎಲ್ಲನೂ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ನ ಆನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಬರೀ ವಾಶ್ ಮಾತ್ರ ಕೊಟ್ಟಿದ್ದೀನಿ, ಡ್ರೈಗೆ ಅಂತ ಕೊಟ್ಟಿಲ್ಲ. ಓಕೆನಾ. ಈಗ ನಾನು ಟೈಮ್ನ ಸೆಟ್ ಮಾಡ್ಕೊಬೇಕು. ಸೊ ನೋಡಿ 30 ಮಿನಿಟ್ಸ್, 40 ಮಿನಿಟ್ಸ್, 50 ಮಿನಿಟ್ಸ್, 1 ಅವರ್ ಅಷ್ಟೇ ಲಾಸ್ಟ್ ಸ್ನೇಹಿತರೆ. ನೀವು ಎಕ್ಸ್ಟ್ರಾ ಕೊಡೋದಕ್ಕೆ ಆಗೋದಿಲ್ಲ. ಓಕೆನಾ. ವಾಶಿಗೆ ಬರೀ 1 ಅವರ್ ಮಾತ್ರ ಟೈಮಿಂಗ್ಸ್ ಇರೋದು ಅದಕ್ಕೆ. ಸೊ ನಮ್ಮದು ಬಂದು 10 kgs ಆಗಿರುತ್ತೆ. 10.6 kgಯಿಂದ 10.5 kg. ನಾವು ಮಿನಿಮಮ್ ಅಂದರೆ ಅಟ್ಲೀಸ್ಟ್ 6 kgನಾದರೂ ಹಾಕಬೇಕು. ಬಟ್ ನಾನು ಅಂತ ಗಂಟ ಇಟ್ಕೊಳಲ್ಲ. ನಾನು ಅಮ್ಮಮ್ಮ ಅಂದರೂ ಒಂದು 3 kg 4 kg ಇರುತ್ತೆ ನಾನು ಹಾಕಿದಾಗ ಡ್ರೆಸ್ಸಸ್ಸು. ಆವಾಗೇ ಒಕ್ಕೊಂಬಿಡ್ತೀನಿ ನಾನು. ಸೊ ನೋಡಿ, ಇದು ಬಂದು ನಾವು ಏರಿಯಲ್ ಹಾಕ್ತಾಯಿದ್ದೀವಿ, ಲಿಕ್ವಿಡ್ ಅಂತ ಹೇಳಿದ್ನಲ್ಲ ಈ ಥರದ್ದೇನೆ. ನಾನು ಇದು ಫಸ್ಟ್ ಟೈಮೇ ಯೂಸ್ ಮಾಡ್ತಾಯಿರೋದು, ಪರವಾಗಿಲ್ಲ ಚೆನ್ನಾಗಿದೆ. ನಮ್ಮಮ್ಮ ಮನೇಲಿ IFB ಹಾಕ್ತಾರೆ, ಅವ್ರದ್ದು ವಾಷಿಂಗ್ ಮಿಷಿನ್ ಬಂದು IFBನೇ ಇರೋದ್ರಿಂದ ಅವ್ರು ಅದೇ ಲಿಕ್ವಿಡ್ ಹಾಕ್ತಾರೆ. ಸೊ ಅದನ್ನು ನಾವು ಸಹ ಯೂಸ್ ಮಾಡ್ಕೊಬೋದು, ನಮ್ಮ ಆಪ್ಷನಲ್ ಅದು, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ನೋಡೋಣ, ಫಸ್ಟ್ ಟೈಮ್ ಅಲ್ವಾ, ಇದನ್ನು ಸಹ ಟ್ರೈ ಮಾಡೋಣ. ನಾವು ಕೇಳಿದ್ದೀವಿ ಟ್ರೈ ಮಾಡಿ ಅಂತ ನಮಗೆ ರೆಫರ್ ಮಾಡಿದಾಗ ನಾನು ಇದನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಬೇಕು ಅನ್ನೋದು ನಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ. ನೋಡಿ, ಅದಕ್ಕೆ ಏನಾದರೂ ಅಳತೆಗೆ ಅಂತ ಮಡಿಕೊಂಬಿಡಿ ನೀವು. ಸೊ ಒಂದು ಕಪ್ಪಾಗಿರ್ಬೋದು ಏನಾದರೂ ಇಟ್ಕೊಳ್ಳಿ. ನನಗೆ ಇದಕ್ಕೆ ಸ್ಮಾಲ್ ಬಾಟಲ್ದು ಮುಚ್ಚಳ ಅದು ಅಷ್ಟೊಂದು ಅದು ಅಳತೆಗಿರೋದಿಲ್ಲ ಅಂತ ಗೊತ್ತಾಯಿತು. ಸೊ ನಾನು ನೋಡೋಣ ಅಂದಾಜು ಮೇಲೆ ಹಾಕಿದ್ದೀನಿ, ಬಟ್ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ನಾನು ಆನ್ ಮಾಡಿದ್ದೀನಿ. ಇವಾಗ ಫಸ್ಟ್ ನಿಮಗೆ ಒಂದು ಸತಿ ತೋರಿಸ್ಬಿಡ್ತೀನಿ ನೋಡಿ. ನಾನಿದು ಡ್ರೆಸ್ಸು ನಮ್ಮ ಮಾವನ ಶರ್ಟು ಎಷ್ಟು ಗಲೀಜಾಗಿದೆ ನೋಡಿ, ಕಾಣ್ತಿದ್ದಲ್ವಾ ಕಾಲರ್ ಎಲ್ಲ ಹೆಂಗಾಗಿದೆ ಅಂತ. ಸೊ ಇದನ್ನು ನಾನು ಹಾಕ್ತೀನಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲಿಕ್ವಿಡ್, ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸೊ ನಾನೀಗ ಆ ಶರ್ಟ್ನ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಆನ್ ಮಾಡ್ತೀನಿ. ಅದು ಕ್ಲೋಸ್ ಮಾಡಿ ಆನ್ ಮಾಡಿದಾಗ ಡೋರು ಲಾಕ್ ಆಗುತ್ತೆ. ಓಕೆ. ನೆಕ್ಸ್ಟ್ ಈಗ ಆನ್ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ಟಾರ್ಟ್ ಆಗೋದಕ್ಕೆ. ನೋಡಿ, ಈಗ ಸ್ಟಾರ್ಟ್ ಆಗಿದೆ. ಸೊ ಇಷ್ಟೇನೆ, ಲಿಕ್ವಿಡೆಲ್ಲ ಹಾಕಿದ್ದೀನಿ, ಕಂಫರ್ಟು ಸಹ ಎಲ್ಲ ಹಾಕಿದ್ದೀನಿ, ಆನ್ ಮಾಡಿದ್ದೀನಿ. ಈಗ ಟೈಮಿಂಗ್ಸು 1 ಅವರು. ಸೊ ಅಷ್ಟರಲ್ಲಿ ನಾವು ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಬೋದು. ನೋಡಿ, ಈಗ 1 ನಿಮಿಷ ಇದೆ ಆನ್ ಆಗೋದಕ್ಕೆ. ಇದಕ್ಕೆ ಅದು ಆಟೋಮೆಟಿಕ್ಕಾಗಿ ನೀರು ತೊಗೊಳುತ್ತೆ, ನಾವೇನೋ ಆನ್ ಮಾಡಬೇಕು ಅಂತ ಏನಿಲ್ಲ, ಟ್ಯಾಪು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಓಕೆನಾ. ಈಗ ನೋಡಿ ಎಂಡ್ ಅಂತ ತೋರಿಸ್ತಿದೆ. ಈಗ ನಾವು ವಾಷಿಂಗ್ ಮಿಷಿನ್ದು ಡೋರ್ ಓಪನ್ ಮಾಡಿ ಬಟ್ಟೆನೆಲ್ಲ ತೊಗೊಂಡು ಒಣಗಾಕಬೇಕು. ಸೊ ಹಾಗೆಯೇ ಸ್ವಿಚ್ಚನ್ನ ಆಫ್ ಮಾಡಬೇಕು, ಮರಿಬೇಡಿ, ಸ್ವಿಚ್ನ ಮಾಡಬೇಕು. ವಾಷಿಂಗ್ ಮಿಷಿನ್ ಆಫಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಟರೆ ನಾವು ಮಕ್ಕಳು ಏನಾದರೂ ಇವಾಗ ಟಚ್ ಮಾಡಿದ್ರೆ ಅದು ಸ್ಕ್ರೀನ್ ಕಾಣ್ತಿರುತ್ತಲ್ಲ, ಅದು ಆನ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಸ್ವಿಚ್ನ ಆಫ್ ಮಾಡಬೇಕು ಅಲ್ಲಿ. ಸೊ ನೋಡಿ, ಈಗ ನಾನು ನಮ್ಮ ಮಾವನ ಶರ್ಟ್ ಅವಾಗೆ ತೋರಿಸಿದ್ನಲ್ಲ, ಯಾವ ರೀತಿಯಾಗಿ ಕಾಲರಲ್ಲಾಗಿರ್ಬೋದು, ಕೈ ತೋಳಲ್ಲಾಗಿರ್ಬೋದು ಕೊಳೆ ಎಲ್ಲ ಪರವಾಗಿಲ್ಲ ಹೋಗಿದೆ. ನನಗೆ ವಾಷಿಂಗ್ ಮಿಷಿನಲ್ಲಿ ಯಾವ ರೀತಿ ಆಗಿರುತ್ತಪ್ಪ ಬಟ್ಟೆಗಳು, ಚೆನ್ನಾಗಿ ಹೋಗುತ್ತಾ, ಕೈಯಲ್ಲಿ ಹೋಗ್ದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ ಅನ್ನೋದು ಡೌಟ್ ಇತ್ತು. ಬಟ್ ಓಕೆ, ಪರವಾಗಿಲ್ಲ, ಚೆನ್ನಾಗೇನೆ ಕೊಳೆ ಎಲ್ಲ ಹೋಗಿದೆ, ಟ್ರೈ ಮಾಡ್ಬೋದು. ಸೊ ನಮ್ಮದು ಬಂದು ನಾನು ಆಗಲೇ ಹೇಳಿದ್ದೀನಿ, ಬಾಷ್ ಕಂಪ್ನಿದು 10 kg 10.5 kgಯಿಂದ 6 kg ಇರೋಂಥ ವಾಷಿಂಗ್ ಮಿಷಿನು. ಸೊ ಚೆನ್ನಾಗಿ ವಾಶ್ ಆಗಿದೆ. ನೀವು ಯಾರೆಲ್ಲ ಬಾಷ್ ಕಂಪ್ನಿದೆ ಯೂಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ, ನಿಮ್ಮ ಒಂದು ರಿವ್ಯೂನ ಕಮೆಂಟಲ್ಲಿ ನನಗೆ ತಿಳಿಸಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.